ತಿಳುವಳಿಕೆ ಇರುವ ಜನರು ಯಾರೊಂದಿಗೂ ಸೇಡು ತೀರಿಸಿಕೊಳ್ಳುವುದಿಲ್ಲ, ಏಕೆಂದರೆ ಕೊಳೆತ ಹಣ್ಣು ತಾನಾಗಿಯೇ ಮಣ್ಣಲ್ಲಿ ಮಣ್ಣಾಗುತ್ತದೆ ಅಂದುಕೊಂಡು ಸಮಾಧಾನದಿಂದ ಇರುತ್ತಾರೆ. ಒಂದು ಸಂಬಂಧ ಉಳಿಸಲು ಎಷ್ಟು ಬೇಕಾದರೂ ಸೋಲಬಹುದು, ಆದರೆ ಇದನ್ನೇ ನಮ್ಮ ದೌರ್ಬಲ್ಯ ಎಂದು ಅವರು ತಿಳಿದುಕೊಂಡರೆ ಆ ಸಂಬಂಧ ಮುಂದುವರೆಸುವ ಅವಶ್ಯಕತೆ ಇರುವುದಿಲ್ಲ. ಸ್ವಾಭಿಮಾನ ಕೂಡ ತುಂಬ ಮುಖ್ಯ ಅಲ್ಲವೇ? ಮನಸ್ಸು ಒಮ್ಮೆ ಕಲ್ಲಾದರೆ ಮೊದಲಿನ ಮನುಷ್ಯ ಮತ್ತೆ ಸಿಗಲು ಸಾಧ್ಯವಿಲ್ಲ. ಕೆಲವೊಮ್ಮೆ ಮನಸ್ಸು ಹೇಳುತ್ತದೆ, ಜನರು ನಿನ್ನೊಂದಿಗೆ ಹೇಗೆ ವರ್ತಿಸುತ್ತಾರೋ ನೀನು ಹಾಗೇ ವರ್ತಿಸು ಎಂದು. ಆದರೆ ಹೃದಯ ಹೇಳುತ್ತದೆ, ನಾವು ಅವರಂತೆಯೇ ವರ್ತಿಸಿದರೆ ಅವರಿಗೂ ನಮಗೂ ಏನು ವ್ಯತ್ಯಾಸ ಎಂದು. ಎಲ್ಲರೂ ಜೊತೆಯಲ್ಲಿ ಇರು, ಎಲ್ಲರಂತೆ ನಗುತ್ತಾ ಇರು, ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರು ಎಂದು ಹೆಮ್ಮೆ ಪಡಬೇಡ. ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂದು ಮರೆಯಬೇಡ. ಹಣವನ್ನು ಕೊಟ್ಟು ನೋಡು, ಸಂಬಂಧಗಳು ನಿನ್ನ ಮೇಲೆ ಹೂವನ್ನು ಎರಚುತ್ತವೆ. ಕೊಟ್ಟ ಹಣವನ್ನು ಕೇಳಿ ನೋಡು, ಅದೇ ಸಂಬಂಧಗಳು ನಿನ್ನ ಮೇಲೆ ಮಣ್ಣನ್ನು ಎರಚುತ್ತವೆ. ನಮಗೆ ನಮ್ಮ ಮಾತುಗಳಿಗೆ ಬೆಲೆ ಇಲ್ಲ ಅಂತ ತಿಳಿದಾಗ ನಾವು ಅವರಿಗೆ ಎಷ್ಟು ದೂರದಲ್ಲಿರುತ್ತೇವೆಯೋ ಅಷ್ಟೇ ಒಳ್ಳೆಯದು ನಮಗೆ. ಅವಶ್ಯಕತೆ ಇದ್ದಾಗ ಒಂದು ತರಹ, ಅವಶ್ಯಕತೆ ತೀರಿದ ಬಳಿಕ ಮತ್ತೊಂದು ತರಹದ ನಡವಳಿಕೆ ಮನುಷ್ಯರಲ್ಲಷ್ಟೇ ನಾವು ಕಾಣಬಹುದು. ಮನುಷ್ಯ ಮನೆಯಲ್ಲೂ ಜನಿಸುತ್ತಾನೆ, ಆದರೆ ಮನುಷ್ಯತ್ವ ಎಂಬುದು ಕೆಲವರಲ್ಲಿ ಮಾತ್ರ ಜನಿಸಲು ಸಾಧ್ಯ. ಯಾರು ಜೊತೆ ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು. ಎಲ್ಲರೂ ನಮ್ಮವರು ಎಂದುಕೊಂಡರೆ ಒಳ್ಳೆಯತನಕ್ಕೋಸ್ಕರ ಏನು ಮಾಡಿದರೂ ಕೊನೆಗೆ ನಾವೇ ಕೆಟ್ಟವರಾಗುವುದು ಖಂಡಿತ. ಇನ್ನೊಬ್ಬರ ಬಗ್ಗೆ ಬೆರಳು ತೋರಿಸಿ ಮಾತನಾಡುವ ಮೊದಲು ಯೋಚನೆ ಮಾಡಿ ಮಾತನಾಡು. ಒಂದು ಬೆರಳು ಅವರನ್ನು ತೋರಿಸಿದರೆ ಉಳಿದ 4 ಬೆರಳು ನಿನ್ನನ್ನು ತೋರಿಸುತ್ತದೆ. ಮತ್ತೊಬ್ಬರ ಬಾಳನ್ನು ಹಾಳು ಮಾಡುವವರು ಮೊದಲು ತಮ್ಮ ಅದ್ಭುತವಾದ ಬದುಕನ್ನೇ ಹಾಳು ಮಾಡಿಕೊಂಡಿರುತ್ತಾರೆ. ನನಗೆ ಪ್ರೀತಿನೂ ಜಾಸ್ತಿನೇ, ಕೋಪನೂ ಜಾಸ್ತಿನೇ. ನನ್ನ ಅರ್ಥ ಮಾಡಿಕೊಂಡವರಿಗೆ ನನ್ನೊಳಗಿನ ಪ್ರೀತಿ ಕಾಣಿಸುತ್ತದೆ, ಅರ್ಥ ಮಾಡಿಕೊಳ್ಳದವರಿಗೆ ನನ್ನೊಳಗಿನ ಕೋಪ ಕಾಣಿಸುತ್ತದೆ. ಜೀವನದಲ್ಲಿ ನಾವು ಭೂಮಿ ಮೇಲಿರೋ ಹುಲ್ಲಿನ ಥರ ಬೆಳಿಬೇಕು. ಯಾರು ಎಷ್ಟೇ ತುಳಿದ್ರೂ, ನಮ್ಮ ಆಸೆ ಕನಸುಗಳನ್ನು ಕತ್ತರಿಸಿದ್ರೂ ಮತ್ತೆ ಬೆಳಿತೀವಿ ಅನ್ನೋ ಛಲವನ್ನು ಹೊಂದಿರಬೇಕು. ನಿಮ್ಮನ್ನು ಯಾರು ಬಿಟ್ಟು ಹೋದರೆ ಏನಂತೆ ಯೋಚನೆ ಯಾಕೆ ಮಾಡ್ತೀರಾ? ಸತ್ತು ಹೋದವರನ್ನೇ ಮರೆತು ಬದುಕುತ್ತೇವೆ ಅಂದರೆ ಬಿಟ್ಟು ಹೋದವರನ್ನು ಮರೆತು ಬದುಕೋಕ್ಕಾಗುವುದಿಲ್ಲವೇ? ಕತ್ತಲಾಗದೆ ನಕ್ಷತ್ರ ಕಾಣಲ್ಲ, ಕಷ್ಟವಿಲ್ಲದೆ ಜೀವನ ನಡೆಯುವುದಿಲ್ಲ. 7 ಬೀಳಿನ ನಡುವೆ ಬಾಳ ಬಂಡಿ ಸಾಗಲು 1000 ಮುಳ್ಳಿದ್ದರೂ ನಿನ್ನ ಬಳಿ ಇರುವುದನ್ನು ನೀನು ಗಮನಿಸಿದರೆ ನೀನು ಇತರರೆಲ್ಲರಿಗಿಂತಲೂ ಶ್ರೀಮಂತ. ಇಲ್ಲದಿರುವುದನ್ನು ಕೆದಕುತ್ತಾ ಕುಳಿತರೆ ನೀನು ಇತರರೆಲ್ಲರಿಗಿಂತಲೂ ಬಡವ. ಇದು ಬದುಕುವ ದಾರಿ. ಯಾರು ಎಷ್ಟು ಸುಂದರವಾದ ವೇಷ ಹಾಕಿದರೂ ಪರಿಸ್ಥಿತಿಗಳು, ಕಾಲ ಅವರವರ ನಿಜ ಗುಣಗಳನ್ನು ಎಂದೂ ಒಂದು ದಿನ ಪರಿಚಯ ಮಾಡುವುದು ಮಾತ್ರ ಸತ್ಯ. ಯಾವಾಗ ನಾವು ಎಲ್ಲರನ್ನೂ ಖುಷಿಯಿಂದ ಇಡಲು ಬಯಸುತ್ತೇವೆಯೋ ಆವಾಗ ನಮಗೆ ಅರಿವಿಲ್ಲದೆ ನಾವು ಅವರ ಕಾಲಿನ ಕಸವಾಗಿ ಬಿಡುತ್ತೇವೆ. ಹೊರಗಡೆ ಹಾರೈಸುವುದು, ಒಳಗಡೆ ಶಾಪ ಹಾಕುವುದು. ಹೊರಗಡೆ ಪ್ರೀತಿ, ಒಳಗಡೆ ದ್ವೇಷ. ಹೊರಗಡೆ ಮಾನವ ತತ್ವ, ಒಳಗಡೆ ರಾಕ್ಷಸ ತತ್ವ. ಹೊರಗಡೆ ನಿಯತ್ತಾಗಿರುವುದು, ಒಳಗಡೆ ನಂಬಿಕೆ ದ್ರೋಹ ಮಾಡುವುದು. ಇದು ಇಂದಿನ ಮನುಷ್ಯನ ನೈಜ ಗುಣ. ನಾವು ಪರಿಸ್ಥಿತಿಗಳನ್ನು ಬದಲಾಯಿಸಲು ಸಾಧ್ಯವೇ ಇಲ್ಲ ಎಂದಾಗ ನಮ್ಮನ್ನೇ ನಾವು ಬದಲಾಯಿಸಿಕೊಳ್ಳುವುದೇ ಅತ್ಯುತ್ತಮ ಮಾರ್ಗ. ಪ್ರೀತಿ ಎನ್ನುವುದು ನೀರು ಇದ್ದಂತೆ, ಅದು ಸದಾ ಪ್ರವಹಿಸಬೇಕು. ನಿಂತಲ್ಲೇ ನಿಂತರೆ ಅದು ಕೊಳಚೆಯಾಗುತ್ತದೆ. ಬೆಟ್ಟ ಯಾವತ್ತೂ ನಮ್ಮ ಮುಂದೆ ಬಾಗುವುದಿಲ್ಲ, ಆದರೆ ಕಷ್ಟಪಟ್ಟು ಏರಿದರೆ ಅದು ನಮ್ಮ ಪಾದದ ಕೆಳಗೆ ಇರುತ್ತದೆ. ಒಳ್ಳೆಯ ದಿನಗಳು ಮುಂದಿವೆ ಎಂಬುದನ್ನು ನೆನಪಿಸಲೆಂದೇ ಅನೇಕ ಬಾರಿ ಕಷ್ಟಗಳು ಬರುತ್ತವೆ. ಹಾಗೆಂದು ಭಾವಿಸಿ ಅವುಗಳನ್ನು ಎದುರುಗೊಳ್ಳಬೇಕು. ಶ್ವಾಸ ಇಲ್ಲದಿದ್ದರೆ ಜೀವನ ಮುಗಿಯುತ್ತದೆ, ವಿಶ್ವಾಸ ಇಲ್ಲದಿದ್ದರೆ ಸಂಬಂಧ ಮುಗಿಯುತ್ತದೆ.
ಸಹನೆ ಹಾಗೂ ಸೌಜನ್ಯಗಳಿಗೆ ವೆಚ್ಚವೇನೂ ಇಲ್ಲ, ಆದರೆ ಅವುಗಳಿಂದ ಎಲ್ಲವನ್ನೂ ಪಡೆಯಬಹುದು. ಹಣವು ಜನರನ್ನು ಅಪರೂಪಕ್ಕೆ ಒಗ್ಗೂಡಿಸುತ್ತದೆ, ಬಹುಪಾಲು ಸಂದರ್ಭಗಳಲ್ಲಿ ಅವರ ನಡುವೆ ಬಿರುಕು ಮೂಡಿಸುತ್ತದೆ. ಸಿರಿವಂತಿಕೆ ಇದ್ದಾಗ ನಾವು ನಮ್ಮ ಸ್ನೇಹಿತರ ಕಣ್ಣಿಗೆ ಬೀಳುತ್ತೇವೆ. ಕಷ್ಟಕಾಲದಲ್ಲಿ ಸ್ನೇಹಿತರು ನಮ್ಮ ಕಣ್ಣಿಗೆ ಬೀಳುತ್ತಾರೆ. ಬದುಕಿನಲ್ಲಿ ಒಳ್ಳೆಯ ಅವಕಾಶ ಸುಖ ಸುಮ್ಮನೆ ಬರುವುದಿಲ್ಲ, ಸದಾ ಕಷ್ಟದ ನಡುವೆಯೇ ಅದು ಅಡಗಿರುತ್ತದೆ. ಆಹಾರ ಮತ್ತು ಆಲೋಚನೆ ಇವೆರಡರಲ್ಲಿ ಯಾವುದು ಅತಿಯಾದರೂ ದೇಹ ಮತ್ತು ಮನಸ್ಸಿಗೆ ಅಪಾಯವೇ. ಪ್ರತಿಭೆಯಿಂದ ಪಂದ್ಯ ಗೆಲ್ಲಬಹುದು, ಆದರೆ ಟೀಮ್ ವರ್ಕ್ ಮತ್ತು ಬುದ್ಧಿವಂತಿಕೆಯಿಂದ ಚಾಂಪಿಯನ್ಶಿಪ್ಗಳನ್ನೇ ಗೆಲ್ಲಬಹುದು. ಇಂದಿನ ಕೆಲಸವನ್ನು ಶ್ರದ್ಧೆಯಿಂದ ಮುಗಿಸುವುದೇ ನಾಳೆಗೆ ಮಾಡಿಕೊಳ್ಳುವ ಪೂರ್ವಸಿದ್ಧತೆ. ಈ ಪ್ರಪಂಚವು ಕೇಡು ಮಾಡುವವರಿಂದ ಹಾಳಾಗುವುದಿಲ್ಲ, ಬದಲಿಗೆ ಅದನ್ನು ಸುಮ್ಮನೆ ನೋಡುವವರಿಂದ ನಾಶವಾಗುತ್ತದೆ. ಬೇರೆಯವರು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಎಂದು ನೊಂದುಕೊಳ್ಳಬೇಡಿ, ಏಕೆಂದರೆ ಅವರವರ ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ಅವರು ನಿಮ್ಮನ್ನು ತಿಳಿದುಕೊಂಡಿರುತ್ತಾರೆ. ಅದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ಯಾವಾಗ, ಎಲ್ಲಿ, ಹೇಗೆ ಬೇಕಾದರೂ ದೂರ ಮಾಡಬಹುದು, ಆದರೆ ಮನಸ್ಸಿಂದ, ನೆನಪಿಂದ, ಹೃದಯದಿಂದ ದೂರ ಮಾಡೋಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡಿಗರನ್ನು ಬೆಳೆಸಿ. ಧನ್ಯವಾದಗಳು.